ಇನ್ನು ಪ್ರಜ್ವಲ್ ದೇವರಾಜ್ ಅವರು ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಗತಕ್ಕರಿಯದು ಸುದ್ದಿ ಆಗಿದ್ರೆ ನಿಜಕ್ಕೂ ಆಗಿರೋದು ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ತಿದ್ದೆ. ಇನ್ನು ಪ್ರಜ್ವಲ್ ದೇವರಾಜ್ ಅವರು ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ಕೂಡ ಮಾಡಿದಂಥ ಅದ್ಭುತವಾದ ಕಲಾವಿದ. ಇತ್ತೀಚೆಗೆ ಅವರ ಸಿನಿಮಾಗಳು ಕೆಲವೊಂದು ಬಂದಿದ್ದು ಬಿಟ್ಟರೆ ಇನ್ನು ಯಾವ ಸಿನಿಮಾಗಳು ಬಂದಿರಲಿಲ್ಲ. ಇದೇ ಸಂದರ್ಭದಲ್ಲಿ ಒಂದು ಸಿನಿಮಾ ಅಂದರೆ ಶ್ರುತಿ ಮತ್ತು ಪ್ರಜ್ವಲ್ ದೇವರಾಜ್ ಅವರು ಅಭಿನಯ ಮಾಡಿದಂಥ ಒಂದು ಸಿನಿಮಾದ ಒಂದು ದೃಶ್ಯಾವಳಿನ ಇಟ್ಕೊಂಡು ಒಬ್ಬ ಕಿಡಿಗೇಡಿ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಇನ್ನಿಲ್ಲ ಅನ್ನೋದು ರೀತಿಯಲ್ಲಿ ಅದು ಹಾಕಿರೋಂಥ ಫೋಟೋ ಮತ್ತು ಅವರನ್ನು ತೆಗೆದುಬಿಟ್ಟು ಹಾಕ್ಬಿಟ್ಟಿದ್ದ. ಇನ್ನು ಇದನ್ನು ನೋಡಿದಂಥ ಅವರು ಪ್ರಜ್ವಲ್ ದೇವರಾಜ್ ಅವರು ಕೂಡ ತುಂಬಾ ಬೇಸರವಾಗಿ ಯಾಕೆ ಇದೆಲ್ಲ ಮಾಡ್ತೀರಾ, ಇದು ನಿಮ್ಗೆ ಏನು ಖುಷಿ ಸಿಗುತ್ತೆ ಅಂತಲೂ ಕೂಡ ಪ್ರಶ್ನೆ ಕೂಡ ಮಾಡಿದರು. ಆ ದೇವರು ನಿಮ್ಗೆ ಈ ಥರ ಒಳ್ಳೆ ಮಾಡಲಿ ಬಿಡಿ, ಈ ಥರ ಮಾಡಿದವ್ರಿಗೆ ಅಂತ ಹೇಳ್ಬಿಟ್ಟು ಅವರು ಕೂಡ ಇದು ಮಾಡಿದರು. ತುಂಬಾ ಬೇಸರ ಕೂಡ ವ್ಯಕ್ತಪಡಿಸಿದರು. ಇನ್ನು ಪ್ರಜ್ವಲ್ ದೇವರಾಜ್ ಅವರು ಈಗ ಕರಾವಳಿ ಸಿನಿಮಾ ಬಿಡುಗಡೆಯ ಪ್ರಮೋಷನಲ್ಲಿ ಈಗ ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನೇನು ಒಂದು ತಿಂಗಳಲ್ಲಿ ಕರಾವಳಿ ಸಿನಿಮಾ ಕೂಡ ಬರ್ತದೆ. ಇನ್ನು ಈ ಬ್ಯುಸಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಳೆಯ ಒಂದು ಸಿನಿಮಾದ ದೃಶ್ಯಾವಳಿಗಳನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಹಾಕಿದ್ದು ನಿಜಕ್ಕೂ ಕೂಡ ಅವ್ರಿಗೂ ಸಹ ತುಂಬಾ ಬೇಸರ ಆಯಿತು. ಸದ್ಯ ಇದರಿಂದ ಪ್ರಜ್ವಲ್ ದೇವರಾಜ್ ಇನ್ನಿಲ್ಲ ಅಂತ ಹೇಳಿ ಸುದ್ದಿಗಳು ಕೂಡ ಹರಿದಾಡಿಸಲಾಗಿತ್ತು. ಸದ್ಯ ಪ್ರಜ್ವಲ್ ದೇವರಾಜ್ ಅವರು ಆರೋಗ್ಯವಾಗಿ ಚೆನ್ನಾಗಿ ಇದ್ದಾರೆ ಅಂತ ಸಹ ಹೇಳಲಾಗುತ್ತೆ. ಹಾಗೆ ಆರಾಮಾಗಿ ಕೂಡ ಇದ್ದಾರೆ. ಹಾಗೆ ನೀವೇನಂತ ಇದ್ರ ಬಗ್ಗೆ ಈ ಪೋಸ್ಟ್ನ ಬಗ್ಗೆ ದಯವಿಟ್ಟು ವಿಡಿಯೋ ಮಾಡಿ.